ಗಾಯ್ಸ್ ನೋಡಿ ಇವ್ರಿಬ್ರು ಹೆಂಗ್ ಕಚಾಡ್ತವ್ರೆ. ನೋಡಿ ಗಾಯ್ಸ್ ನಮ್ಮ ಮನೆಗೆ ಹಸು ಬರ್ತೈತೆ. ಇವರು ಹೆದರ್ಕೊಂಡ್ರುವ ಹಸು ನುಗ್ಬಿಡ್ತವೆ ಅನ್ಸುತ್ತೆ ನಮ್ಮ ಮನೆಗೆ. ಇವಳು ದ್ರೋಣ ಹಸು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ನಮ್ಮ ಹೇಳಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬರೋ ಲೈಕನ್ನು ಕ್ಲಿಕ್ ಮಾಡಿ. ಸೊ ಇವತ್ತೇ ವ್ಲಾಗ್ ಮಾಡ್ತಿದ್ದೆ, ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಜಸ್ಟ್ ಇವಾಗ ಸ್ನಾನ ಆಯಿತು, ಪೂಜೆ ಮಾಡಬೇಕು ಇವಾಗ. ಹಾಗೆ ನಮ್ಮ ದೇವಸ್ಥಾನದಲ್ಲಿ ವರ್ಷ ವರ್ಧಂತಿ ಪೂಜೆ ಅಂತ ಆಗುತ್ತೆ. ಸೊ ಆ ವಿಡಿಯೋ ನಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಪಟ್ಟ ಅಂತ ಹೋಗಿ ಪೂಜೆ ಮಾಡ್ಬಿಟ್ಟು ಬರೋಣ. ಸೊ ಹಾಗೆ ನಮ್ಮ ಅಮ್ಮನಿದ್ದಾರೆ, ಅವ್ರನ್ನ ತೋರಿಸ್ಕೊಡ್ತೀನಿ. ಸೊ ಬಲಿತಿನ ವ್ಲಾಗ್ನ ಶುರು ಮಾಡೋಣ. ಸೊ ಹೊಸ್ಲೆಲ್ಲ ತೊಳೆದಾದ್ಮೇಲೆ ನಮ್ಮ ದೇವ್ರಿಗೆ ಹೂವು ಅಲಂಕಾರ ಮಾಡ್ತಿದ್ರು. ಸೊ ಹಾಗೆ ನಾನು ಹೆಲ್ಪ್ ಮಾಡೋಣ ಅಂತ ಬಂದೆ. ಸೊ ನಮ್ಮ ನಿಂಗೆ ಯಾವ ಹೂವು ಬೇಕು ಎತ್ಕೊ ಅಂತಂತಿದ್ರು. ನಾನು ಗುಲಾಬಿ ಹೂವು ಎತ್ಕೊಂಡೆ. ಹಾಗೆ ನಂಗೆ ಇಷ್ಟ ಆಗಿದ್ದ ಡ್ರೆಸ್ಸು ನಮ್ಮಂಗೆ ಇಷ್ಟ ಆಗಲ್ಲ, ನಮ್ಮಂಗೆ ಇಷ್ಟ ಆಗಿರೋ ಡ್ರೆಸ್ಸು ನನಗೆ ಇಷ್ಟ ಆಗಲ್ಲ. ನಮ್ಮ ಆ ಬಟ್ಟೆ ಈ ಬಟ್ಟೆ ಹಾಕೋ ಅಂತಂತಿದ್ರು. ಯಾವ ಬಟ್ಟೆ ಹಾಕೋಕ್ಕೆ ಇಷ್ಟ ಬಂದಿದ್ದು ಹಾಕತ್ತೀನಿ ನಮ್ಮ ಬಿಟ್ಬಿಡು ನನ್ನ ಅಂತ ಕೇಳ್ತಿದ್ದೆ. ಸೊ ಫೈನಲಾಗಿ ಹಂಗೆ ಹಿಂಗೆ ಹೂವು ಅಲಂಕಾರ ಎಲ್ಲ ಆಯಿತು. ಹಾಗೆ ದೇವಸ್ಥಾನಕ್ಕೂ ಪೂಜೆ ಕೊಡಬೇಕಾಗಿತ್ತು. ಹಾಗೆ ದೇವಸ್ಥಾನಕ್ಕೆ ಏನು ಬೇಕೋ ಎಲ್ಲ ಐಟಮ್ಸ್ ಎಲ್ಲ ತಟ್ಟಲ್ಲಿ ಇಟ್ಕೊಂಡಿದ್ದೆ. ಸೊ ಗಾಯ್ಸ್ ಒಬ್ಬನು ತೋರಿಸ್ತೀನಿ. ಆಫ್ಟರ್ ಲಾಂಗ್ ಟೈಮ್ ಆಯಿತು ಅವ್ರನ್ನ ತೋರಿಸಿ ವಿಡಿಯೋದಲ್ಲಿ. ಸೊ ಸುಮಾರು ಜನ ಕಮೆಂಟ್ಸ್ ಎಲ್ಲ ಕೇಳ್ತಿದ್ದೆ ತೋರಿಸಿ ಅವ್ರನ್ನ ಅಂತ. ಸೊ ಬಂದಿದ್ದಾರೆ, ಇವತ್ತು ತೋರಿಸ್ತೀನಿ ರೀ ಅವ್ರನ್ನ. ಹಾಯ್ ಫ್ರೆಂಡ್ಸ್. ಏನು ಇವತ್ತು ಇಬ್ಬರು ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದ್ದೀವಿ. ಹೇಳೇ ಯಾರುವೆ ಎಲ್ಲರೂ ನಿನ್ನ ಕೇಳ್ತಾರಲ್ಲ ಅವ್ರಿಗೆಲ್ಲ ಏನಂತೀಯ? ನಿನ್ನ ಫ್ಯಾನ್ಸ್ ಅವರ ಕಣೆ ಅಲ್ಲಮ್ಮ. ಎಷ್ಟೊಂದು ಜನ ಕೇಳೋರೆ ಕಮೆಂಟ್ಸಲ್ಲಿ, ಮೋಕ್ಷ ಕ್ಯೂಟ್, ಮೋಕ್ಷ ಸೂಪರ್, ಮೋಕ್ಷನ್ ತೋರಿಸಿ ಹೇಳೋ. ನಿನ್ನ ತಂಗಿಗಿಂತ ನೀನೇ ಜಾಸ್ತಿ ಕೇಳೋದು ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಅಷ್ಟೇನಾ? ಅಷ್ಟೇ. ಏನದು ಬಂದ್ಬಿಟ್ಟಿದ್ಯಾ ಬ್ಲಾಗಲ್ಲಿ? ಸುಮ್ಮನೆ ಬಂದೆ ಅದಕ್ಕೆ. ಇನ್ನೊಂದು ಹೇಳಬೇಕು ಅಂತಂದರೆ, ನಾನು ಸ್ನಾನ ಮಾಡಿ ಇನ್ನೂ ರೆಡಿನೂ ಆಗಿಲ್ಲ, ಆವಾಗಲೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬಕ್ಕ ಅಂತ. ನಂದು ವೀಡಿಯೋದು ಡ್ರೈ ಪೌಡೆಲ್ಲ ಎತ್ಕೊಂಡು ಫಿಟ್ ಮಾಡಿ ಕಾಯ್ತಾ ಕುಂತೋಳೆ ನನಗೋಸ್ಕರ. ಅವಳೇ ಮಾತಾಡಬೇಕು, ಅದಕ್ಕೆ ನಾಚ್ಕೊತಿದ್ದು ಹೇಳಿ ಅವ್ರವೇ. ಏನೂ ಹೇಳೋಕ್ಕೇನೂ ಇಲ್ಲ. ಅವಳೊಂದು ಕೈಗೆ ಚಾಕ್ಲೇಟ್ ತಗೊಂಬಂದು ತೋರಿಸು. ಏನು ಚಾಕ್ಲೇಟು? ಅದು ಹೆಸರು ಗೊತ್ತಿಲ್ಲ. ಅಲ್ಲ, ಏನು ತಗೊಂಬಂದಿದೆ ಚಾಕ್ಲೇಟು? ತಿನ್ನಕ್ಕೆ. ಮತ್ತು ಅವಳು ಯಾರೋ ಕೊಟ್ಟರು ಅಂದೆ. ನಾನು ಅಂಗಡಿಗೆ ಹೋಗಿದ್ನಲ್ಲ, ಅಲ್ಲಿ ಬರ್ಸ್ಬಿಟ್ಟು ಇಸ್ಕೊಬಂದೆ. ಲೆಕ್ಕ ಬರ್ಸ್ಬಿಟ್ಟು ಇಸ್ಕೊಂಬರೋದಾ? ನೋಡಿ ನಮ್ಮ ಹುಡುಗಿ ಇನ್ನೂ ಸಾಮಾನು ಕೊಟ್ಟಿಲ್ಲ. ಸಾಮಾನು ಜೊತೆಗೆ ಚಾಕ್ಲೇಟು ಬರ್ಕೊತಾರದಕ್ಕೆ ಇಟ್ಕೊಂಡ್ಬಿಟ್ಟೆ. ಅದೇ ಹೇಳಿದ್ರು ನನಗಂತ ಕೇಳಿಸ್ತದಲ್ಲ. ನಮ್ಮಮ್ಮ ರೆಡಿ ಆಗ್ತವಳೆ ಇನ್ನು. ಆಯ್ತಮ್ಮ? ಇನ್ನು ಮುಂದೆ ನಮ್ಮ ಅಕ್ಕ ಬ್ಲಾಗ್ಸ್ ಮಾಡ್ತಾ ಇರ್ತಾರೆ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಚೆನ್ನಾಗಿ ಹೇಳಿದ್ಲು. ಎಲ್ಲಿ ನಿನ್ನ ತಂಗಿ? ಅವಳ ಮೇಗುನ್ ಜೊತೆ ಊಟಕ್ಕೆ ಕೂಗ್ತಾವಳೆ. ಊಟಕ್ಕಲ್ಲ, ಟಿಫನ್ಗೆ. ಅವಳು ಡೈರಿ ಮಿಲ್ಕ್ನ ಹೆಂಗೆ ಮಾಡ್ತಾವಳೆ ಅಂತಂದರೆ, ನೋಡೋರು ತಿನ್ನಬಾರ್ದು, ಅದನ್ನ ಆ ಥರ ಮಾಡಿಕ್ತಾವಳೆ. ನನಗೂ ಇಲ್ಲಿ ಕೊಟ್ಟವಳೆ, ನಾನು ತಿನ್ಬೇಕು ಇವಾಗ. ಏನೇ ತಗೊಂಬಂದು ಶೇರ್ ಮಾಡ್ತಾಳೆ ನನಗೆ ಇಷ್ಟ ಹೊಡ್ಕೊಂಡ್ರೆ. ನಿಮಗೆ ಇಷ್ಟ ಆಮೇಲೆ ಬ್ಲಾಗ್ ಬರಬೇಕು ತಾನೇ? ನೀನು ಮಾಡ್ತಾನೆ ಇಲ್ವಲ್ಲ? ಇವಾಗ ಮಾಡ್ತಾವಳಲ್ಲ. ಬರ್ತಿದ್ದೀನಲ್ಲ. ಇನ್ನು ಮುಂದೆ ಬರ್ತೀವರಲ್ವಾ? ಬರ್ತೀನಿ. ಸರಿ. ಹಾಯ್. ಏನು ಸಮಾಚಾರ? ಇವತ್ತು ವರ್ಧಂತಿ ದೇವಸ್ಥಾನದಲ್ಲಿ ಅದಕ್ಕೆಲ್ಲ ದೇವಸ್ಥಾನಕ್ಕೆ ಹೋಗಿ ರೆಡಿ ಆಯ್ತಾ ಇದ್ದೀವಿ. ಮನೇಲಿ ಪೂಜೆ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ತಟ್ಟೆ ಎತ್ಕೊಂಡೋಗಿ ಕಾಯಿ ಹೊಡ್ಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ಬೇಕು. ಅಮ್ಮ, ನಾವಿಬ್ಬರು ಟ್ವಿನ್ನಿಂಗ್ ಇವತ್ತು. ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದ್ದೀರಾ ಅಕ್ಕ ತಂಗಿ ಇಬ್ಬರು? ಇವಳು ನನ್ನ ತಂಗಿ ಅಲ್ಲ, ಇವಳು ಅಕ್ಕನ ತಂಗಿ ಮಗಳು ಏನಾಗಬೇಕು?
ನಂಗೆ ಏನಲ್ಲ ಹೇಳು ಯಾರಂತ ಗೊತ್ತೇ ಇಲ್ಲ ನನಗೆ. ನಿಮ್ಗೆ ಯಾರು ಬೇಕಾದ್ರೆ ಕಮೆಂಟ್ ಮಾಡಿ ಕೊಟ್ಟು ಕಳಿಸ್ತೀವಿ, ಪಾರ್ಸಲ್ ಮಾಡಿ. ನಮ್ಮ ಅಮ್ಮಂಗೂ ಅದೇ ಬೇಕಾಗಿರೋದು, 1 ರೂಪಾಯಿಗೆ ಸಿಗುತ್ತಂತೆ. ಅವ್ರ ಅಮ್ಮ ಅಂತಂತೆ 1 ರೂಪಾಯಿಗೆ ಸೇಲ್ ಮಾಡ್ತೀನಿ ಅಂತ, ನಾನು ನಿಮಗೆ 0ದಲ್ಲಿ ಸೇಲ್ ಮಾಡ್ತೀನಿ. ನಾನು ಸೇರಿಸ್ಕೋಬೇಡ ಅಂತಂತವನೇ ಅವನು. ಯಾಕೇನೋ ಯಾಕೆ ವಿಡಿಯೋಗೆ ಮುಂದೆ ಬರಬೇಡ, ಶೇಮ್ ಆಗುತ್ತೆ ನಿಂಗೆ. ಯಾಕೆ ಶೇಮ್ ಆಯ್ತು ಅವನಿಗೆ? ಮೈ ಬಿಟ್ಕೊಂಡಾನೆ ನೋಡಲಿ. ಸ್ವಲ್ಪ ಗೈನ್ ಮೇಲೆ ಹಾಕೋ ಫಸ್ಟು. ಆಗಲಕ್ಕಿಂತ ಮುಂಚೆನೆ ಶರ್ಟ್ ಹಾಕೊಂಡಿಲ್ವಾ ಅಂತೆಲ್ಲ ನೋಡಿದ್ರೆ ಎಷ್ಟು ಮಾತಾಡ್ತಾಳೆ. ಎಷ್ಟನೇ ಕ್ಲಾಸ್ ನೀನು? 3rd. 3ನೇ ಕ್ಲಾಸ್ ಅಂತ ಗಾಯಿಸುಳು. ಹಾಯ್ ಫ್ರೆಂಡ್ಸ್ ಪಂಚೆ ಕಟ್ಕೊಂಡು ಬಂದವ್ರೆ ಫ್ರೆಂಡ್ಸ್. ಅವನು ಅಂತೀಯ? ಅಣ್ಣ ಎಷ್ಟು ದಿವಸ ಎಲ್ಲೋಗಿದೆ? ಟ್ರಿಪ್ ಹೋಗಿದಾ? ಯಾವ ಊರಿಗೆ? ಟ್ರಿಪ್ ಗಾಯಿಸುಳು. ತಮಿಳ್ನಾಡು. ತಮಿಳ್ನಾಡಲ್ಲ ಅದೇ. ಬೆಳ್ತಂಗ್ರಿ. ಸೊ ನಮ್ಮ ಅಣ್ಣ ರೆಡಿ ಆಗಲಿ. ಸೊ ಫಸ್ಟ್ ದೇವ್ರ ಪೂಜೆ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಬಾಯ್. ಅಲ್ಲಿ ನೋಡಿ ಮೋಕ್ಷ ಕೈ ಇಡ್ತಾಳೆ, ಸಾಂಗ್ ಇಡ್ತಾಳೆ. ನೋಡಿ ಗಾಯ್ಸ್, ನಮ್ಮ ಮನೆಗೆ ಹಸು ಬರ್ತೈತೆ. ಇವರು ಹೆದರ್ಕೊಂಡ್ರು. ಹಸು ನುಗ್ಬಿಡುತ್ತೆ ಅನ್ಸುತ್ತೆ ನಮ್ಮ ಮನೆಗೆ. ನಾನು ಇರ್ಬೇಕಂದಿಲ್ಲ, ಹಸು ಓಡಿಸಿದ್ದು. ಇವಳು ದ್ರೋಣ ಹಸು ಏನ್ ಧ್ರುವ? ಹಸುಗಳಿಗೆ ಹಸು ಗೊತ್ತಾಯ್ತು, ಹಸು ಮಾಹಿತಿ ಅಂತ. ಹೋಗ್ರಿ ಮೋಕ್ಷ ಹಸುನಾ? ಇನ್ನೂ ಅರ್ಥನಾಗಿಲ್ಲ. ಏನಿಲ್ಲಪ್ಪ. ನೋಡಿ ಗಾಯ್ಸ್, ಇಲ್ಲಿ ರೆಡಿಯಾಗಕ್ಕೆ ಇಬ್ರು ಕಚ್ಚಿಡ್ತವ್ರೆ. ಅವಳು ಲಿಪ್ಸ್ಟಿಕ್ ಹಾಕೋತಾವಳೆ, ಇನ್ನು ನಮ್ಮ ಅಣ್ಣ ಬಿಡ್ತಿಲ್ಲ. ಬಾ ಸಾಕು. ನಾನು ಇನ್ನೂ ನೀಟಾಗಿ ಹಾಕೊಂಡಿಲ್ಲ. ನಿಂಗೆ ಅರ್ಜೆಂಟ್ ಆದ್ರೆ ಒಂದು ಕನ್ನಡಿ ಐತೆ, ಹೋಗು. ನಮ್ಮನೆ ಹೋಗು, ನಂಗೆ ಹೋಗಿ ಹಚ್ಕೋರೆ ಅಂತ. ಸೈಡ್ ಬಾ, ನೆಡಕ್ ಬಿಡು. ನೆರಳು ಬಿಡ್ಬೇಕಾ? ನೆರಳು ಬಿಡ್ತೀನಿ ನೋಡು. ಬೆಳಗ್ಗೆ ಬಿಡು ಅನ್ನ. ಬಾ, ಏನಾದ್ರು ಮಾಡ್ಕೊ ಹೋಗು. ತೋರ್ಸೆ. ಅಲ್ಲಿಗೆಲ್ಲ ಕೈ ಜಲೆ. ಓ ಮಾ, ಇವಳು ಅಲ್ಲಿ ನೋಡಿದ್ರು ಡೈನೋಸರ್ ಅಲ್ಲೋ. ಅಯ್ಯಯ್ಯೋ ಚೇ. ಇಲ್ಲೊಂದು ನೋಡ್ಕೊ, ಇಲ್ಲೊಂದು. ನಾನು ಅಲ್ಲೇ ನಿನ್ನೋಡಿದೆ, ಹಿಂಗೆ ತಿಂದು. ಇದು ಡೈನೋಸರ್ ಅಲ್ಲೋ, ಡೈನೋಸರ್. ಚೇ. ಡೈನೋಸರ್ ನೋಡಿದ್ದೆ ನೀನು? ಅಲ್ಲೆಲ್ಲ ನೋಡ್ತಿಲ್ವಾ? ಫಸ್ಟ್ ರೆಡಿ ಆಗು. ಸೋಫಾ ಎಲ್ಲಗೆ ಪೂಜೆ ಮುಗೀತು. ಹೋಗಿ ಸಖತ್ತಾಗಿದೆ ಎಮೋಷನ್ ಅಲ್ಲ? ಏನು ಮಾಡ್ತಿದ್ಯಾ? ನಮ್ಮ ಅಣ್ಣಂಗೆ ದೋಸೆ ಮಾಡ್ತಿದ್ದಾರೆ. ನಮ್ಮ ಅಣ್ಣಂಗೆ ದೋಸೆ ಅಂದ್ರೇ ಇಷ್ಟ ಇಲ್ಲ ನನಗೆ. ನಿಂಗೆ ದೋಸೆ ಇಷ್ಟನೇ? ಅದೇ ಇದ್ರ ಪಲ್ಲೆ ಹಾಂ, ಇಷ್ಟ ಅಲ್ವಾ? ನಂಗೆ ದೋಸೆ ಅಂದ್ರೇ ಇಷ್ಟ ಇಲ್ಲ. ಸೊ ಹೆಂಚು ಮಡಗಿದ್ದಾರೆ ಕಾಯಿಲೆ ಅಂತ. ಯಾಕೆ ಅವಳು ಹಿಂಗೆ ತಾಡ್ತಾವಳೆ ಹಿಂಗೆ? ಗಾಯ್ಸ್ ನೋಡಿ, ಇವ್ರಿಬ್ರು ಹೆಂಗೆ ಕಚಾಡ್ತಾವ್ರೆ. ಅಷ್ಟು ಮೂತ್ರ ಬೀಳ್ತೆ ಕನ್ನಡ. ನಿಂಗೆ ಏಂತಕ್ಕೆ ಸ್ಟೂಲ್ ಅಷ್ಟು ಉದ್ದ ಇದೆಯಲ್ಲ ನೀನು? ಕೊಲ್ಲಿ ಇನ್ನೂ ಎಷ್ಟು ಉದ್ದ ಇದ್ದೀನಿ. ಆ ಸ್ಟೂಲ್ ಮೇಲೆ ಹತ್ಕೊಂಡು ನಿಂತ್ಕೋಬೇಕು ಅವಳು. ನೋಡಿ ಇವಳು ಹೆಂಗೆ ಎತ್ಕೊಂಬತ್ತಳು ಸ್ಟೂಲ್ ಎಲ್ಲ ತಕೊಂಡು. ದೋಸೆ ಪ್ರಿಪೇರ್ ಆಗ್ತದೆ. ಸಾದಾ ದೋಸೆ ಇದು ಅಲ್ಲ ಮಮ್ಮಿ? ಸಾದಂದ್ರೆ ಪ್ಲೈನ್ ತಾನೆ ಇದು? ಅದೇ ಅಲ್ಲ, ಬೆಣ್ಣೆ ದೋಸೆ ಅಲ್ಲ, ತಿಪ್ಪೆ ಹೋಟ್ಲಿದು. ತಿಪ್ಪಯ್ಯ ಹೋಟೆಲ್ ನಮ್ಮ ಕೊಳ್ಳೇಗಾಲ ತುಂಬ ಫೇಮಸ್ ಹೋಟೆಲ್ ತಿಪ್ಪಯ್ಯ ಹೋಟೆಲ್. ಸೊ ಒಂದು ದೋಸೆ ರೆಡಿ ಆಯಿತು. ನಮ್ಮ ಅಮ್ಮ ಇನ್ನು ಸುಡ್ತಾ ಇರಲಿ, ಅದ್ರೊಳಗೆ ನಮ್ಮ ಮನೇಲಿ ಮಗಾಸ್ಕೊಂಬರೋಣ. ಬನ್ನಿ ಬನ್ನಿ ಗೈಸ್, ಹೋಗೋಣ. ನೋಡಿ ನೋಡಿ ಹೆಂಗೆ ಎತ್ಕೊ ಬರ್ತಾಳೆ ಎಲ್ಲ ತಗೋ ಚೇರು. ನೋಡಿ ಗೈಸ್, ನಾನು ಬೆಲ್ಟ್ ಹಾಕೋತೀನಿ ಅಂದ್ಬಿಟ್ಟು ಕ್ರಿಕೆಟ್ ನೋಡ್ಕೊಂಡು ಫೋನ್ ನೋಡ್ಕೊಂಡು ಕೂತಿದ್ದಾರೆ. ಕ್ಯಾಮ್ರನ್ ಶೇಕ್ ಮಾಡಿ ತೊಳೆಕಣೆ ಅವಳು. ಇವರಿಬ್ಬರು ನಾಯಿ ಬಿತ್ತಾಡ್ರೆ ಬಿಕ್ಕಾಡ್ತಾವೆ. ಅಲ್ಲಿ ಮುರಿದೋಗ್ತೀನಿ ಅಣ್ಣ. ಗಿಲ್ಲಿಸ್ತೀಯ?
ಹೋಗೆ 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 ಹೊಡಿಕೆ ಅವನಿಗೆ. ಇಬ್ರು ಒಟ್ಟು ಸೊ ಈಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ರೆಡಿ ಆದ್ಮೇಲೆ ಸಿಗ್ತೀನಿ ನಿಮಗೆ. ಬಾಯ್ ಬಾಯ್. ಸೊ ಫೈನಲಿ ದೋಸೆ ರೆಡಿಯಾಗಿದೆ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ ಇದೆ ನಮ್ಮ ಮನೇಲಿ ಇವತ್ತು. ಏನಂತೀಯ ಮಕ್ಷ? ಏನೋ ಅನ್ನಲ್ಲ, ಬನ್ನಿ ಕೊಡೋಣ. ಸರಿ, ಎಲ್ಲೋದ್ರೂ ಅದು ಬಿಡ್ತಾನೆ ಎಲ್ಲ ಸ್ಟೂಲ್ ಎತ್ಕತ್ಕೊಂಡ್ ತಿರುಗ್ತಾವಳೆ. ನನ್ನ ಹೈಟಿಗೆ ಸರಿ ಇಲ್ಲ ಇದು. ನೋಡಿ guys, ಅಪರೂಪ ಕೆಲಸ ಮಾಡ್ತಾಳ ಗೈಸ್ ಇವತ್ತು. ಅಪರೂಪನ ಏನ್ ಮತ್ತೆ ಇವಳೇನು ಮಾಡ್ತಾಳೆ ನೋಡು ಬೆಳಗ್ಗೆಯಿಂದ. ಅವಳು ಬಿಡು, ಅವಳು ಹಂಗೆ ಅವಳು ಇಳಿತಾಕಣೆ. ಅವ್ಳ ಕೈಯಲ್ಲಿ ಕೆಲಸ ಮಾಡಿಸ್ತಾನೆ ಇರ್ತೆ. ನೀರು ಎತ್ಕೋಬಾ, ಫೋನ್ ಎತ್ಕೋಬಾ. ಕರೆಕ್ಟ್ ನೀರು ಎತ್ಕೋಬೇಕು ಗೊತ್ತು. ಯಾವ ನೀನು ಎಲ್ಲ ಗ್ಯಾಪಿಸ್ತಲ್ಲ ಅವನಿಗೆ. ನೋಡಿ ಗಾಯ್ಸ್ ಹೆಂಗೆ ಬತ್ತವಳೆ, ಏನು ಕೈಲಿ ಇಟ್ಕೊಂಡು. ಏನದು? ಯಾವ್ದು ಜಾಸ್ತಿ ಐತೆ? ಓ ಜಾಸ್ತಿ ಇರೋದು ನಿನಗೆ, ಕಡಿಮೆ ಇರೋದು ನನಗ. ಏನಂತ ಡ್ಯಾನ್ಸ್ ಎಲ್ಲ ಮಾಡ್ತಿದ್ಯಾ? ಸುಮ್ಮನೆ. ದೇವಸ್ಥಾನದಲ್ಲಿ ಪೂಜೆ ಸ್ಟಾರ್ಟ್ ಆಯ್ತಾ? ಇನ್ನೂ ಇಲ್ಲ. ನೋಡಿ ಗಾಯ್ಸ್ ಇದು 5 ರೂಪಾಯಿ ಅಂತ ಕಡಲೆಕಾಯಿ ಬೀಜ. ಇದನ್ನ ತಿನ್ನೋದು. ಊಟ ತಿಂಡಿ ಮಾಡೋಂದ್ರೆ ಮಾಡಲ್ಲ, ಇಂಥ ಕುರುಪ್ ತಿಂಡಿ ತಿನ್ನೋದೇ ತಿಂತಾಳೆ. ಏನು ಗುರಾಯಿಸ್ತಿದ್ಯಾ? ಹೇಳಪ್ಪ. ಹಾಯ್, ಕೈ ಕೊಡು. ಹ್ಯಾಪಿ ಫಾದರ್ಸ್ ಡೇ. ಇವತ್ತಾ? ಥ್ಯಾಂಕ್ ಯು ಮಗಳ. ಇವತ್ತು ಫಾದರ್ಸ್ ಡೇ. ಸೊ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಣ ಅಂತಿದ್ದೆ, ಫುಲ್ ರಶ್ ಇತ್ತು. ಸೊ ಅದಕ್ಕೆ ಮಾಡೋಕ್ಕಾಗಿಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಗ ಮೈನಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ಮತ್ತೊಂದು ವಿಡಿಯೋ ಸಿಗ್ತೀರ್ಗು. ಬಾಯ್ ಬಾಯ್, ಟೇಕ್ ಕೇರ್.